ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಟೀಮ್ ಇಂಡಿಯಾ ಆಟಗಾರರಿಗೆ ವಿಶ್ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಕೂಡ ಆಲ್ ದಿ ಬೆಸ್ಟ್ ಕೂಡ ಹೇಳಿದ್ದಾರೆ. ನ್ಯೂಸ್ ವಿಶ್ವಕಪ್ ಕ್ರಿಕೆಟ್ T20 ಪಂದ್ಯಾಟವು ನಾಳೆ ಫೈನಲ್ ಪಂದ್ಯಾಟದಲ್ಲಿ ಭಾರತ ದೇಶದ ತಂಡವು ನ್ಯೂಜಿಲೆಂಡ್ ತಂಡದ ವಿರುದ್ಧ ಆಟ ಆಡಲಿಕ್ಕಿದೆ. ನಾನು ಬಹುಶಃ ಭಾರತ ದೇಶದ ತಂಡದ ಕ್ಯಾಪ್ಟನ್ಗೆ, ಆಟಗಾರರಿಗೆ, ಮ್ಯಾನೇಜರ್ಗಳಿಗೆ ಮತ್ತು ಪ್ರೋತ್ಸಾಹ ಮತ್ತು ಸಹಕಾರದ ಪ್ರತಿಯೊಬ್ಬರು ಕೂಡ ನಾನು ಇವತ್ತು ವಿಶೇಷವಾಗಿ ಅಭಿನಂದಿಸಿ, ಯಾಕೆಂತ ಹೇಳಿದರೆ ಈಗಾಗಲೇ ಭಾರತ ದೇಶ ಫೈನಲ್ಗೆ ಬಂದದ್ದು ನಮಗೆ ಅತ್ಯಂತ ಸಂತೋಷ, ಗೌರವ. ಇದೀಗ ಫೈನಲ್ ಆಟ ಆಡಿ ಭಾರತ ದೇಶ ವಿಶ್ವದಲ್ಲೇ ಬಹುಶಃ ಈ ಕ್ರಿಕೆಟ್ ಕಪ್ಪಿನ ಫೈನಲ್ ಪಂದ್ಯಾಟವನ್ನು ಗೆದ್ದು ಭಾರತ ದೇಶದ ಸರ್ವ ಜನರಿಗೂ ಕೂಡ ವಿಶ್ವದಲ್ಲಿ ಗೌರವ ಮತ್ತು ಒಂದು ಅಭಿಮಾನ ಬರುವಂಥ ವಾತಾವರಣ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಿ ನಮ್ಮ ಶುಭಾಶಯ ಸಲ್ಲಿಸ್ತೇವೆ. ಮತ್ತು ನನಗೆ ಇವತ್ತು ಹೈ ವೋಲ್ಟೇಜ್ ಇಂಡಿಯಾ ನ್ಯೂಜಿಲ್ಯಾಂಡ್ T20 ವರ್ಲ್ಡ್ ಕಪ್ ನಡೀಲಿಕ್ಕಿದೆ. ಇಡೀ ಭಾರತಾದ್ಯಂತ ಸಂಭ್ರಮಾಚರಣೆ ಅಂದರೆ ಈ T20ಗೆ ಕಾತುರದಿಂದ ಕಾಯ್ತಿದ್ದಾರೆ. ಒಂದು ಕಡೆ ಸಂಡೇ ಈ T20 ವರ್ಲ್ಡ್ ಕಪ್ ಬಂದಿರುವಂಥದ್ದು, ಆ ಜೊತೆಗೆ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇವತ್ತು ಸಂಜೆ ನಂತರ ಈ ಮ್ಯಾಚ್ ನೋಡಲಿಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ನಾವಿರುವಂಥದ್ದು ಮಂಗಳೂರು ಭಾಗದಲ್ಲಿ. ಮಂಗಳೂರಿನಲ್ಲೂ ಕೂಡ ಈ T20ಗೆ ಕಾತುರದಿಂದ ಜನ ಕಾಯ್ತಿದ್ದಾರೆ. ಇಂಡಿಯಾ ವಿನ್ ಆಗಬೇಕು, ಜೀತೇಗ ಅಂತ ಹೇಳುವಂಥ ಉದ್ಗಾರ ಕೂಡ ಭಕ್ತಿ ಇರುವಂಥದ್ದು. ಯಾಕಂದರೆ ಇಂದಿನ ಮ್ಯಾಚ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿತ್ತು ಮತ್ತು ಇಂಡಿಯಾ ವಿನ್ ಆಗಬೇಕು ಅಂತ ಹೇಳುವಂತಹ ಅನೇಕ ಜನರ ಪ್ರಾರ್ಥನೆ ಈಡೇರಿದೆ. ಅದೇ ಬಾರಿ ಈ ಫೈನಲ್ನಲ್ಲೂ ಕೂಡ ಇಂಡಿಯಾ ವಿನ್ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳು, ಆಟಗಾರರು, ಕ್ರೀಡಾಪಟುಗಳು ಈಗ ಸಜ್ಜಾಗಿ ನಿಂತಿರುವಂಥದ್ದು. ನಾವು ಅವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇವತ್ತು ಇಂಡಿಯಾ ಫೈನಲ್ಸ್ ಆಟ ಆಡಲಿಕ್ಕಿರುವಂಥದ್ದು, ನಿಮ್ಮ ಪ್ರಿಡಿಕ್ಷನ್ ಏನಿದೆ? ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಿ ಅಂತ ಹೇಳಿ? ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇವೆ. ಇವತ್ತಿನ ಪ್ರಿಡಿಕ್ಷನ್ ಏನಂದರೆ, ಇಂಡಿಯಾ ಟಾಸ್ ವಿನ್ ಆಗಬೇಕು, ಪ್ರಥಮವಾಗಿ ಬ್ಯಾಟಿಂಗ್ ಆಯ್ದುಕೊಳ್ಳಬೇಕು. ಬ್ಯಾಟಿಂಗ್ ಆಯ್ದುಕೊಂಡು 200 ರನ್ ಟಾರ್ಗೆಟ್ ಸೆಟ್ ಮಾಡಿ ದೊಡ್ಡ ಮಾರ್ಜಿನಲ್ಲಿ ಇಂಡಿಯಾ ವಿನ್ ಆಗುತ್ತೆ. ನ್ಯೂಜಿಲೆಂಡ್ಸ್ ಒಳ್ಳೆ ಟೀಮೇ, ಅವರಿಗೆ ಸಹ ಆಲ್ ದ ಬೆಸ್ಟ್. ಇಂಡಿಯಾ ಯಾವಾಗಲೂ ಇಂಡಿಯಾ 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 ಜೀತೇಗಾ, ಇಂಡಿಯಾ ಕಪ್ ಜೀತೇಗಾ, ಅಗಲಿ ಬಾರ್ ಫಿರ್ ಸೆ ಏಕ್ ಬಾರ್ ಇಂಡಿಯಾ ಇಂಡಿಯಾ. ನ್ಯೂಜಿಲೆಂಡ್ ನಮ್ಮನ್ನು 2019 ಸೆಮಿಫೈನಲ್ಗೆ ಅಲ್ಲಿ ಔಟ್ ಆಗಿದೆ. ಅದರದ್ದು ರಿವೆಂಜ್ ಈ ಸಲ ಫೈನಲ್ ಅಲ್ಲಿ ಸೋಲಿಸಿ ಅದನ್ನು ತೀರಿಸಬೇಕು. ಸೊ ಇವತ್ತು ಡಾಮಿನೆಂಟ್ ಆಗಿ ಇಂಡಿಯಾ ಮ್ಯಾಚ್ನ ವಿನ್ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಸಂಭ್ರಮಾಚರಣೆ ಇವತ್ತು ಆಗುತ್ತದೆ. ಬೌಲಿಂಗ್ ಲೈನಪ್ ಸ್ವಲ್ಪ ವೀಕ್ ಇದೆ ಅಂತ ಹೇಳುವಂಥದ್ದು. ಅಂದರೆ ಮತ್ತೆ ಎಲ್ಲ ಯಂಗ್ಸ್ಟರ್ಸ್ಗಳು, ಅಂದರೆ ಹಿಂದೆ ಈ T20ಯಲ್ಲಿ ಕೊಹ್ಲಿ ಆಗಿರ್ಬೋದು, ದಿಗ್ಗಜರಿದ್ದರು. ಈ ಬಾರಿ ಎಲ್ಲ ಹೊಸಬ್ರು ಇರುವಂಥದ್ದು. ಮತ್ತು ಮುನ್ನೆ ಮ್ಯಾಚ್ ನೋಡಬೇಕಾದ್ರೂ ಕೂಡ ಬೌಲಿಂಗ್ ಲೈನಪ್ ಸ್ವಲ್ಪ ವೀಕ್ ಇದೆ ಅಂತ ಹೇಳುವಂಥ ನಿಟ್ಟಿನಲ್ಲೂ ಕೂಡ ಒಂದು ಸ್ವಲ್ಪ ಮಾತುಗಳಿತ್ತು, ನಾವು ನೋಡಿದ್ವಿ ಕೂಡ. ಈ ಫೈನಲ್ಸಲ್ಲಿ ಹೇಗಾಗ್ಬೋದು ಅಂತ ಹೇಳೋದು? ಇಲ್ಲ, ಶೋರ್ಲಿ ಮೊನ್ನೆ ಅಂದ್ರು ಮುಂಬೈ ಪಿಚ್, ಸೊ ಅದು ಬ್ಯಾಟಿಂಗ್ ಟ್ರ್ಯಾಕ್, ಸೊ ನೀವು ದೂರ್ಲಿಕ್ಕಿಲ್ಲ. ಅವ್ರಿಗೂ ಹೊಡೆದಿದ್ದಾರೆ, ನಮ್ಮ ಬೌಲರ್ಸ್ಗಳಿಗೂ ಹೊಡೆದಿದ್ದಾರೆ. ಬಟ್ ನಮ್ದು ಮೇನ್ ಅಂದರೆ ಜಸ್ಪ್ರೀತ್ ಬುಮ್ರಾ. ಸೊ ಮತ್ತೆ ನೀವು ಹೇಳುವುದೇನೆಂದರೆ ಯಂಗ್ಸ್ಟರ್ಸ್ ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಈಗ IPL ಇರೋದ್ರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸೇ ಇರೋದು. ಹೌದು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. So India will win from Morning Star Surwa. Yes, India will win this time. Morning Star Surwa. India. ಇವಿಷ್ಟು ಮಂಗಳೂರಿನ ಒಂದು ಜನರ ಇವತ್ತಿನ ಮ್ಯಾಚಿನ ಒಂದು ಪ್ರಿಡಿಕ್ಷನ್, ಮತ್ತು ಅವರು ತುಂಬ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತಿನ ಮ್ಯಾಚ್ ಇಂಡಿಯಾ ವಿನ್ ಆಗಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಂಗಳೂರಿನ ಜನತೆ ಕಾಯ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್.